ಇನ್ನು ಇವತ್ತು ದೇಶದಾದ್ಯಂತ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಹಾಗಾದ್ರೆ ಯಾರ್ಯಾರೆಲ್ಲ ಘಟಾನುಘಟಿಗಳಿದ್ದಾರೆ? ಸೊ ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದಂತ ಲೋಕಸಭೆ ಚುನಾವಣೆ 7ನೇ ಹಾಗೂ ಕೊನೆಯ ಹಂತದ ಮತದಾನ ಈಗಾಗಲೇ ಮತದಾನ ಪ್ರಕ್ರಿಯೆ ಶುರು ಆಗಿದೆ. 8 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶಕ್ಕೆ ವೋಟಿಂಗ್ ಪ್ರಕ್ರಿಯೆ. ಸೊ ಘಟಾನುಘಟಿಗಳು ಇವತ್ತು ವೋಟ್ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಸೇರಿದ ಹಾಗೆ ಅನುರಾಗ್ ಠಾಕೂರ್ ಇವರೆಲ್ಲರ ಭವಿಷ್ಯ ಇವತ್ತು ನಿರ್ಧಾರ ಮಾಡಲಿದ್ದಾರೆ. ಸೊ ಜೆ.ಪಿ. ನಡ್ಡಾ ಹಾಗೆಯೇ ಯೋಗಿ ಆದಿತ್ಯನಾಥ್, ರವಿ ಕಿಶನ್ ಇಂಥ ಘಟಾನುಘಟಿಗಳು ಇವತ್ತು ವೋಟ್ ಮಾಡ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸೊ ಇಂದು 7ನೇ ಹಾಗೂ ಕೊನೆಯ ಹಂತದ ಮತದಾನ. ಇವತ್ತು 7 ಮತ್ತು ಕೊನೆಯ ಹಂತದ ಮತದಾನ ಪ್ರಕ್ರಿಯೆಗೆ ಆರಂಭ ಆಗಿರೋದ್ರಿಂದ ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರಿಗೆ ಈ ಬಾರಿ ಮೆಜಾರಿಟಿ ಅನ್ನೋ ಪ್ರಶ್ನೆಗಳು ಸಹಜವಾಗಿರುತ್ತೆ. TV9ನಲ್ಲಿ ಸಂಜೆ 5 ಗಂಟೆಯಿಂದ ಮತದಾನೋತ್ತರ ಸಮೀಕ್ಷೆಯನ್ನು ನೀವು ನೋಡ್ಬೋದು. ಸೊ ಕರ್ನಾಟಕದ 28 ಕ್ಷೇತ್ರಗಳು ಸೇರಿದ ಹಾಗೆಯೇ ಇಡೀ ದೇಶದಲ್ಲಿ ಬಹುಮತ ಯಾರಿಗೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಅಂದರೆ ಜನರ ಅಭಿಪ್ರಾಯ ಈ ಕ್ಷಣಕ್ಕೆ ಏನಿದೆ ಅನ್ನೋದು. ಸೊ ಆ ಒಂದು ಮತದಾನೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲನ್ನು 5 ಗಂಟೆಯ ನಂತರ ಮಿಸ್ ಮಾಡದೆ ವೀಕ್ಷಿಸಿ. ಸೊ ಯಾರಿಗೆ ಹೆಚ್ಚಿನ ಸೀಟ್ಗಳು ಬರ್ಬೋದು, ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋದು.